ನಮಸ್ಕಾರ ಪ್ರಿಯ ವೀಕ್ಷಕರೇ. ಸೀತೆಗೆ ಶಾಪ ಕೊಟ್ಟ ಗಿಳಿ. ಜನಕ ರಾಜನ ಪುತ್ರಿ ಸೀತೆ ಬಾಲ್ಯದಲ್ಲಿ ಉದ್ಯಾನವನದಲ್ಲಿ ಆಟವಾಡುತ್ತಿದ್ದಾಗ ಒಂದು ಗಿಳಿಯ ಜೋಡಿ ರಾಮನ ಕಥೆಯನ್ನು ಹಾಡುತ್ತಿರುವುದನ್ನು ಕೇಳುತ್ತಾಳೆ. ಆಶ್ಚರ್ಯಗೊಂಡ ಸೀತೆ ಅವುಗಳನ್ನು ಹಿಡಿದು ಪಂಜರದಲ್ಲಿ ಇಟ್ಟು ಮತ್ತೆ ಮತ್ತೆ ರಾಮನ ಕಥೆ ಹೇಳುವಂತೆ ಕೇಳುತ್ತಾಳೆ. ಗಿಳಿಗಳು ತಾವು ವಾಲ್ಮೀಕಿಯ ಆಶ್ರಮಕ್ಕೆ ಹಿಂದಿರುಗಬೇಕೆಂದು ಬೇಡಿಕೊಂಡರೂ ಸೀತೆ ಹೆಣ್ಣು ಗಿಳಿಯನ್ನು ಬಿಡುವುದಿಲ್ಲ. ಗರ್ಭಿಣಿಯಾದ ಆ ಹೆಣ್ಣು ಗಿಳಿ ಬಹಳ ಕಷ್ಟಪಟ್ಟು ಕೊನೆಗೆ ಕೋಪದಿಂದ ಸೀತೆಗೆ ಶಾಪ ಕೊಡುತ್ತದೆ. ನನ್ನನ್ನು ಗಂಡನಿಂದ ದೂರ ಮಾಡಿರುವ ನಿನಗೂ ಗರ್ಭಿಣಿಯಾದಾಗ ಪತಿಯಿಂದ ದೂರವಾಗುವೆ ಎಂದು ಹೇಳಿ ಹೆಣ್ಣು ಗಿಳಿ ಪ್ರಾಣ ಬಿಡುತ್ತದೆ. ಈ ಘಟನೆ ಸೀತೆಯ ಜೀವನದಲ್ಲಿ ಮುಂದಿನ ದುಃಖಕ್ಕೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ.